ಮಕ್ಕಳ ಟಿಫಿನ್ಗೆ ಹಾಗೂ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈ ರೀತಿ ಒಂದ್ಸಲ ಟೊಮೆಟೊ ಬಾತ್ ರೆಸಿಪಿನ ಮಾಡಿ ನೋಡಿ. ಡೈರೆಕ್ಟ್ ಕುಕ್ಕರ್ನಲ್ಲಿ ಬರೀ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಇದು ಪೂರ್ತಿಯಾಗಿ ತಣ್ಣಗಾದರೂ ಕೂಡ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ತುಂಬಾ ರುಚಿಯಾಗಿರುವಂತಹ ಹೆಲ್ದಿ ರೆಸಿಪಿ ಇದು. ಈ ಟೊಮೆಟೊ ಬಾತ್ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 3 ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ತುಂಬ ಸರಿಯಾಗಿ ಬರುತ್ತೆ. ಎಲ್ಲನೂ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು. ಈ ಟೊಮೆಟೊ ಬಾತ್ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಬಾಸ್ಮತಿ ಅಕ್ಕಿ ಬಳಸ್ತಿದ್ದೀನಿ. ನೀವು ಬೇಕಾದರೆ ಮನೆಯಲ್ಲಿ ನಾರ್ಮಲಾಗಿ ಯಾವ್ದು ಅಕ್ಕಿ ಬಳಸ್ತೀರಲ್ವ ಅನ್ನ ಮಾಡೋದಕ್ಕೆ ಅದನ್ನೇ ಬಳಸ್ಕೋಬೋದು. ಇಲ್ಲಿ ನಾನು 1 ಗ್ಲಾಸ್ ಆಗುವಷ್ಟು ಬಾಸ್ಮತಿ ಅಕ್ಕಿ ತೊಗೊತಿದ್ದೀನಿ. ಇದನ್ನು ಕ್ಲೀನಾಗಿ ಒಂದು 2-3 ಸಲ ತೊಳ್ಕೊಂಡು ಒಂದು 20 ನಿಮಿಷ ಇದನ್ನು ನೆನೆಸ್ಕೊಂಡು ತೊಗೋಬೇಕು. ನಂತರ ಇಲ್ಲಿ ಟೊಮೆಟೊ ಕೂಡ ಪೂರ್ತಿಯಾಗಿ ಸಾಫ್ಟ್ ಆಗಿದೆ. ಒಂದು 5 ನಿಮಿಷ ಇದನ್ನು ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಈ ರೀತಿ ಸಿಪ್ಪೆನ ಸುಲ್ಕೊಂಡು ಎಲ್ಲನೂ ಸೇರಿಸಿ ಇವಾಗ ಮಿಕ್ಸಿ ಜಾರಿಗೆ ಸೇರಿಸ್ತಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ. ಬಿಸಿ ಬಿಸಿ ಇರುವಾಗ ಮಿಕ್ಸಿ ಜಾರಿಗೆ ಹಾಕಬಾರ್ದು. ಇದನ್ನು ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಸೊ ಹಾಗೇ ಎಲ್ಲನೂ ಸೇರಿಸಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು. ಇವಾಗ ಕುಕ್ಕರ್ನಲ್ಲಿ ತುಪ್ಪ ಮತ್ತು ಎಣ್ಣೆ ಎರಡೂ ಸ್ವಲ್ಪ ಹಾಕ್ಕೊತಿದ್ದೀನಿ. ತುಪ್ಪ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಪಲಾವ್ ಸ್ಪೈಸಸ್ ಹಾಕ್ತಿದ್ದೀನಿ ಸ್ವಲ್ಪನೇ. ಜೀರಿಗೆ 1 ಚಮಚ. ಇವಾಗ ಸ್ವಲ್ಪನೇ ಎಲ್ಲನೂ ಹುರ್ಕೊಂಡಾದ್ಮೇಲೆ ಇದಕ್ಕೆ 1 ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಇವಾಗ ಈ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು. ಓಕೆ ನೋಡಿ, ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಇವಾಗ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ 1 ಹಣ್ಣಾಗಿದ್ದಂತಹ ಟೊಮೆಟೊನ ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಕಪ್ ಪುದೀನ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ಸೇರಿಸ್ತಿದ್ದೀನಿ. ಇವಾಗ ಈ ಟೊಮೆಟೊ ಹಾಗೂ ಈ ಸೊಪ್ಪು ಪೂರ್ತಿಯಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು. ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆದಮೇಲೆ ಇದಕ್ಕೆ 1 ಚಮಚ ಖಾರದ ಪುಡಿ, 1 ಚಮಚ ಧನಿಯಾ ಪೌಡರ, ಒಂದು ಸ್ವಲ್ಪನೇ ಅರಿಶಿನ ಹಾಕ್ತಿದ್ದೀನಿ. ಇವಾಗ ಎಲ್ಲ ಮಸಾಲ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಪೂರ್ತಿಯಾಗಿ ಟೊಮೆಟೊ ಸಾಫ್ಟ್ ಆಗಬೇಕಿಲ್ಲಿ. ಟೊಮೆಟೊ ಸಾಫ್ಟ್ ಆದಮೇಲೆ ಇದಕ್ಕೆ ಇವಾಗ ನಾವು ರುಬ್ಬಿದಂತಹ ಈ ಟೊಮೆಟೊ ಪೇಸ್ಟ್ ಹಾಕ್ತಿದ್ದೀನಿ. ಇದು ಕೂಡ ಅಷ್ಟೇ ಮತ್ತೆ ಒಂದು 3-4 ನಿಮಿಷ ಅಥವಾ ಸ್ವಲ್ಪನೇ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೋಬೇಕು ಟೊಮೆಟೊ ಪೇಸ್ಟ. ಇವಾಗ ನೋಡಿ ಪೂರ್ತಿಯಾಗಿ ಹಸಿ ವಾಸನೆ ಹೋಗಿದೆ. ಇಲ್ಲಿ ನಾನು 1 ಗ್ಲಾಸ್ ಬಾಸ್ಮತಿ ಅಕ್ಕಿ ತೊಗೊಂಡಿನಲ್ವ, ಸೊ ಅದಕ್ಕಾಗಿ ನಾನಿಲ್ಲಿ 1.5 ಗ್ಲಾಸ್ ಆಗುವಷ್ಟು ನೀರು ಹಾಕ್ತಿದ್ದೀನಿ. ಅದ್ರ ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ ಒಂದು ಸ್ವಲ್ಪ. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫುಲ್ ಕುದಿ ಬರಬೇಕು. ಕುದಿ ಬರೋ ತನಕ ವೇಟ್ ಮಾಡಿ. ಕುದಿ ಬಂದಿದೆ. ಇವಾಗ ಬಾಸ್ಮತಿ ಅಕ್ಕಿ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪನೇ ಕಚ್ಚಾ ಮಟರ್ ಹಾಕ್ತಿದ್ದೀನಿ, ಅಂದರೆ ಹಸಿ ಬಟಾಣಿ ಹಾಕ್ತಿದ್ದೀನಿ. ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಕಿದರೆ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ಸಲ ಉಪ್ಪು ಖಾರ ಚೆಕ್ ಮಾಡಿ ನೋಡ್ಬೋದು ಈ ಟೈಮ್ನಲ್ಲಿ. ಇವಾಗ ಏನಿಲ್ಲ, ಮೀಡಿಯಮ್ ಗ್ಯಾಸ್ನಲ್ಲಿ ಒಂದು 2 ಸೀಟಿ ಹೊಡ್ಸ್ಕೋಬೇಕು ಅಷ್ಟೇ. 2 ಸೀಟಿ ಹೊಡ್ಸ್ಕೊಂಡಿದ್ದ ಪೂರ್ತಿಯಾಗಿ ಹವಾ ಬಿಟ್ಟಿದೆ. ಇವಾಗ ಓಪನ್ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಸೊ ನೋಡ್ದೇರೇ ಹಾಗೆಯೇ ತಿನ್ಬೇಕು ಅನ್ನಿಸ್ತಿದೆ. ಸೊ ಬಿಸಿ ಬಿಸಿರುವಾಗ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರ್ ಆಗಿರುತ್ತೆ. ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿದೆ ಈ ರೆಸಿಪಿ. ಹಾಗೂ ಮಾಡೋದು ಕೂಡ ಎಷ್ಟು ಸುಲಭ ಅಲ್ವಾ. ಜಸ್ಟ್ 10 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಬ್ರೇಕ್ಫಾಸ್ಟ್ ಟಿಫಿನ್ ಬಾಕ್ಸ್ಗೆ ಸೂಪರ್ ಆಗಿರುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.